ಏನ್ ಮಾಮ್ ಇದು ಬಿಸಿಲು ಹಿಂಗಿದೆ, ಬಿಸಿಲು ಜೊತೆಲೆ ಬಿಸಿ ಗಾಳಿ ಬೀಸ್ತಾ ಇದೆ. ಸ್ವಾಮಿ ಸಾಕಾಗೈತೆ ಹೋಗಿದ್ದು ಒಂಥರ. ಸೊ ಗೈಸ್, ಇವತ್ತು ವಿಡಿಯೋ ಏನಕ್ಕೆ ಅಂತ ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ವಾಚ್ ಟೈಮು, ವ್ಯೂಸು, ಸಬ್ಸ್ಕ್ರೈಬರ್ಸು ಇವನ್ನೆಲ್ಲ ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡಿಸ್ಕೊಂಡು ಶೋಗಳನ್ನ ಕಟ್ಕೊಂಡು ನಾಟಕಗಳನ್ನ ಮಾಡಿಕೊಂಡು ಸೊ ತುಂಬ ಜನ ಇರ್ತಾರೆ. ಸೊ ಅವ್ರಿಗೆಲ್ಲ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಲೈಕ್ ಆ್ಯಟಿಟ್ಯೂಡ್ಲಿ ಮಾಡಬೇಕು ಅಂತ ಅನ್ನಿಸ್ತು. ಸೊ ನನ್ನ ಫ್ರೆಂಡೇ ಉದಾಹರಣೆಗಿದ್ದಾನೆ, ಓಕೆನಾ. ಸೊ ಅದಕ್ಕೋಸ್ಕರ ನಾನು ಅವನ್ನ ನೋಡಿ ಒಂದು ವಿಡಿಯೋನ ಪರ್ಸ್ನಲಿ ತಂದಿದ್ದೀನಿ. ತುಂಬ ಜನಕ್ಕೆ ಇದು ಅನ್ವಯಿಸ್ಬೋದು, ಯಾಕಂದರೆ ತುಂಬ ಜನ ಇದನ್ನು ಟ್ರೈ ಮಾಡಿ ತುಂಬ ಬೇಜಾರಾಗಿರ್ತಾರೆ, ತುಂಬ ಕಷ್ಟಪಡ್ತಿರ್ತಾರೆ, ಏನು ಮಾಡೋದು ಅಂತ ಗೊತ್ತಿರ್ತದೆ. ಸೊ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಇವಾಗ ಹಂಗೆ ಹೇಳ್ತೀನಿ, ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ನನ್ನ ಚಾನಲ್ ಇದೆ, ಚಾನಲಲ್ಲಿ ಒಂದು 20 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ವ್ಯೂಸ್ ನೀವು ನೋಡೋಕೆ ಹೋದರೆ ಒಂದು ಹೆಚ್ಚು ಕಡಿಮೆ ಒಂದು 5 ಇಲ್ಲ ಒಂದು 6 ವ್ಯೂಸ್ ಬರ್ತಾ ಇದೆ. ನಾನು ತುಂಬ ಜನರ ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ, ಒಂದು 25 ಆಗುತ್ತೆ. ಒಂದು 5 ಜನ ಹತ್ರ ಸಬ್ಸ್ಕ್ರೈಬ್ ಮಾಡಿಸಾಯಿತು, ಒಂದು 25 ಜನ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದರು, ಓಕೆನಾ. ಸೊ ನೆಕ್ಸ್ಟು ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ, ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸು ಬರ್ತಾಯಿಲ್ಲ. ಇದರಲ್ಲಿ ಬೇರೆ ವಾಚ್ ಟೈಮು ಕೂಡ ಕಂಪ್ಲೀಟ್ ಮಾಡಬೇಕು. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಒಂದು ಹ್ಯಾಡ್ಸ್ನ ನೋಡ್ತೀನಿ. ಆ್ಯಡ್ಸಲ್ಲಿ ಏನು ಹೇಳಿರ್ತಾರಂದರೆ, ನೀವು ಯೂಟ್ಯೂಬ್ ಚಾನಲ್ ಇಟ್ಟಿದ್ದೀರಾ, ನಿಮ್ಮ ಚಾನಲಲ್ಲಿ ವ್ಯೂಸ್ ಬರ್ತಾ ಇಲ್ವಾ, ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಇನ್ಕ್ರೀಸ್ ಆಗ್ತಾ ಇಲ್ವಾ ಅಂತ ಅವರು ಒಂದು ಡೈಲಾಗ್ಗಳು ಅಷ್ಟು ಹೊಡಿತಾ ಇರ್ತಾರೆ. ಇವನ್ನೆಲ್ಲ ಕೇಳಿ ನಾನು ಇಂಪ್ರೆಸ್ ಆಗಿ ಒಂದಷ್ಟು ದುಡ್ಡು ಗಿಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ಫೋನ್ಪೇನೋ ಆ ಪೇನೋ ಈ ಪೇನೋ ಮಾಡಿಬಿಡ್ತೀನಿ. ಒಂದು 1000 ಸಬ್ಸ್ಕ್ರೈಬರ್ಸ್ಗೆ, ಒಂದು 1000 ವ್ಯೂಸ್ಗೆ ಒಂದಿಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಮಾಡಿಸಿರ್ತೀನಿ, ಓಕೆನಾ. ಸೊ ಇಷ್ಟೆಲ್ಲ ಮಾಡಿಸಾದ್ಮೇಲೆ ನೆಕ್ಸ್ಟ್ ಏನು ನಡೆಯುತ್ತೆ ಅಂದರೆ, ವ್ಯೂಸು ಬರುತ್ತೆ, ಸಬ್ಸ್ಕ್ರೈಬರ್ಸು ಬರುತ್ತೆ. ನೆಕ್ಸ್ಟ್ ನೀವೇನು ವೀಡಿಯೋಸ್ ಹಾಕ್ತೀರಾ ಅದಕ್ಕೆಲ್ಲ ವ್ಯೂಸು ಬರೋಲ್ಲ, ಏನು ಕೌಂಟೇ ಇರೋಲ್ಲ. ಬಟ್ ನೀವು ಮಾಡಿಸಿದ್ದಂಥ ಸಬ್ಸ್ಕ್ರೈಬರ್ಸು, ನೀವು ತೊಗೊಂಡಿದ್ದಂಥ ವ್ಯೂಸು ತೋರಿಸ್ತಾನೆ ಇರುತ್ತೆ ನಮ್ಮ ಚಾನಲಲ್ಲಿ. ಮಸ್ತಾಗೆ ವ್ಯೂಸ್ ಎಲ್ಲ ಬರ್ತಾ ಇದೆ ಅಂತ ನೀವು ನಂಬಿ ಸ್ವಲ್ಪ ದಿನ ವೀಡಿಯೋಸ್ ಹಾಕ್ತಾ ಇರ್ತೀರಾ. ಏನು ಹೆಚ್ಚು ಕಡಿಮೆ ಒಂದು ಸ್ವಲ್ಪ ದಿನದಲ್ಲಿ ಚೆನ್ನಾಗೇ ವ್ಯೂಸ್ ಎಲ್ಲ ಹೋಗ್ತಿದೆ ಅಂದ್ಕೊಳ್ಳಿ ಎಲ್ಲ ವೀಡಿಯೋಸ್ಗೂ. ಲಾಸ್ಟು ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಮಾಡ್ತೀರಾ. ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಅಪ್ಲೈಯು ಕೂಡ ಏನು ವರ್ಕೌಟ್ ಆಗಿರುತ್ತೆ ನಿಮಗೆ. ಸೊ ಇವೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಸ್ಟೆಪ್ಪು, $100 ಕಂಪ್ಲೀಟ್ ಮಾಡಬೇಕು. ಅದು ಕಂಪ್ಲೀಟ್ ಮಾಡಿರ್ತೀರಾ. ಸ್ವಲ್ಪ ದಿನ ಹೋದ್ಮೇಲೆ ನಿಮ್ಗೊಂದು ಶಾಕಿಂಗ್ ನ್ಯೂಸು, ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಮಾನಿಟೈಸೇಷನ್ ಬಂದ್ಬಿಟ್ಟು ಡಿಮಾನಿಟೈಸೇಷನ್ ಆಗಿರುತ್ತೆ ಅಲ್ವಾ. ಸೊ ಯಾಕಾಗಿರುತ್ತೆ ಅಂದರೆ, ಯೂಟ್ಯೂಬ್ ಅವರು ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ ಗೈಸ್. ಖಂಡಿತವಾಗ್ಲೂ ಅಲ್ವಾ. ಯೂಟ್ಯೂಬ್ ಅವರು 2 ಕಡೆ ಹೂವು ಇಟ್ಕೊಂಡು ಕೂತಿರ್ತಾರೆ. ಯಾರೋ ದುಡ್ಡು ಕೊಟ್ಟು ಮಾಡಿಸಿರ್ತಾರೆ, ಆರಾಮಾಗೆ ಮಾನಿಟೈಸೇಷನ್ ಆನ್ ಮಾಡಿ ದುಡ್ಡುಗಳ್ನ ಕಳಿಸ್ಕೊಡೋಕ್ಕೆ ವೀಡಿಯೋಸ್ ಹಾಕ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಇಲ್ಲ ಗೈಸ್, ಪ್ರಾಪರಾಗಿ ಸಿಸ್ಟಮ್ ಕಂಡುಹಿಡಿಯುತ್ತೆ. ಸೊ ನೀವೇನೇನು ತಪ್ಪು ಮಾಡಿದ್ದೀರಾ, ಏನೇನು ತಪ್ಪು ಮಾಡಿದ್ದೀರಾ ವೀಡಿಯೋಸಲ್ಲಿ, ಏನೇನು ಕೆಟ್ಟ ಮಾತು ಯೂಸ್ ಮಾಡಿದ್ದೀರಾ ಎಲ್ಲವೂ ಕೂಡ ಕ್ಯಾಪ್ಚರ್ ಮಾಡುತ್ತೆ. ಜೊತೆಗೆ ನೀವು ಹೆಂಗೆ ಆನ್ ಮಾಡಿದ್ರಿ, ಯಾವ ಲೊಕೇಶನಲ್ಲಿ ವೀಡಿಯೋಸ್ ನೋಡ್ತಾ ಇದೆ, ಎಷ್ಟು ಏಜ್ಡ್ ಪರ್ಸನ್ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಇವೆಲ್ಲನೂ ಕಂಡುಹಿಡಿಯುತ್ತೆ ಯೂಟ್ಯೂಬ್ ಸಿಸ್ಟಮು. ಸೊ ದಯವಿಟ್ಟು ಯಾರನ್ನ ಈ ಥರದ್ದೊಂದು ವಿಷಯಗಳ್ನ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮೈಂಡಲ್ಲಿ ಅಥವಾ ನಿಮ್ಮ ಪ್ಲ್ಯಾನಲ್ಲಿ ಇತ್ತು ಅಂದ್ಕೊಳ್ಳಿ, ದಯವಿಟ್ಟು ಚೇಂಜ್ ಮಾಡ್ಕೊಂಬಿಡಿ. ಇನ್ಮೇಲೆಲ್ಲ ಇದನ್ನು ಟ್ರೈ ಮಾಡಬೇಡಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ನಾನು ಸಜೆಷನ್ ಕೊಡೋದೇನೆಂದರೆ, ನೀವೇನು ಕಷ್ಟಪಟ್ಟಿರ್ತೀರಾ ಅದಕ್ಕೆ ಖಂಡಿತವಾಗ್ಲೂ ಒಂದು ಕ್ರೆಡಿಟ್ ಸಿಗುತ್ತೆ, ಓಕೆನಾ. ಸೊ ಅದಕ್ಕಂತ ತುಂಬ ರಿಸ್ಕ್ ತೊಗೊಂಡು ತಲೆಗಿಲೆಲ್ಲ ಕೆಡಿಸ್ಕೊಂಡು ಕೂತ್ಕೊಂಡು ಯೂಟ್ಯೂಬ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಪ್ಲ್ಯಾನ್ ಏನು, ನಿಮ್ಮ ವರ್ಕ್ ಏನು, ಅದನ್ನು ನೋಡ್ಕೊಂಡು ಹೋಯ್ತಾ ಇದ್ರೆ ಕೂಡ ಆರಾಮಾಗೇ ಇರುತ್ತೆ ಲೈಫು. ಸೊ ಯೂಟ್ಯೂಬಲ್ಲಿ ತುಂಬ ಜನ ಅಚೀವ್ ಮಾಡಬೇಕು ಅಂತ ಬಂದು ಅಚೀವ್ ಮಾಡದಿರೇ ಹೋಗಿರೋರು ಇದ್ದಾರೆ, ಅಚೀವ್ ಮಾಡಿರೋರು ಇದ್ದಾರೆ. ಖಂಡಿತವಾಗ್ಲೂ 2 ಕ್ಯಾಟಗರಿ ಥರದವರು ಇದ್ದೇ ಇರ್ತಾರೆ ಅಲ್ವಾ. ಸೊ ಜೆನ್ಯೂನ್ ಆಗಿ ಎಲ್ಲ ವಿಷಯ ಮಾಡ್ತು ಅಂದ್ಕೊಳ್ಳಿ. ಕೆಲವೊಂದೊಂದು ಟೈಮಲ್ಲಿ ಜೆನ್ಯೂನ್ ಅನ್ನೋದು ಕೂಡ ನಮಗೇನು ಯೂಸ್ ಆಗದೇ ಕೂಡ ಹೋಗ್ಬೋದು. ಅಲ್ಲಿ ಸುಳ್ಳು ಅನ್ನೋದು ಕೂಡ ಒಂದೊಂದು ಟೈಮ್ ಪ್ರೂವ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಬಟ್ ನಿಮಗೆ ಗೊತ್ತು ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ಸೊ ಎಲ್ಲರ ಕೈಯಲ್ಲೂ ಎಲ್ಲವೂ ಆಗುತ್ತೆ. ಆದಷ್ಟು ರಿಯಾಲಿಟಿಯಾಗಿ ವೀಡಿಯೋಸ್ನ ಮಾಡಿ, ನಿಜ ಏನಿದೆ ಅಂತ ಅದನ್ನು ಹಂಗೆ ತೋರಿಸಿ. ಖಂಡಿತವಾಗ್ಲೂ ನಿಮಗೆ ಅಂತ ಫ್ಯಾನ್ಸ್, ನಿಮಗೆ ಅಂತ ಸಬ್ಸ್ಕ್ರೈಬರ್ಸ್, ನಿಮಗೆ ಅಂತ ವ್ಯೂಸ್, ನಿಮಗೆ ಅಂತ ವಾಚ್ ಟೈಮ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದಕ್ಕೆ ನಾನು ಸಾಕ್ಷಿ, ಯಾಕಂದರೆ ನಾನು ಕಷ್ಟಪಟ್ಟು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಬಿಸಿಲಿದೆ ಗೊತ್ತಾ ಗೈಸ್. ಇದರಲ್ಲಿ ಗಾಳಿನೂ ಬರ್ತಿದೆ, ಬಿಸಿಲು ಇದೆ, ಜೊತೆಗೆ ನಾನು ವೀಡಿಯೋಸ್ ಮಾಡಲೇಬೇಕು. ಸಿಚುವೇಶನ್, ನನಗೆ ಒಳ್ಳೆ ರೂಮ್ ಸೆಟಪ್ ಇಲ್ಲ, ಒಳ್ಳೆ ಪ್ಲೇಸ್ ಇಲ್ಲ ವೀಡಿಯೋ ಮಾಡೋಕ್ಕೆ. ಹಂಗಂತ ಹೇಳಿ ನಾನು ವೀಡಿಯೋ ಮಾಡಿದ್ರೆ ಸುಮ್ಮನೆ ಇದ್ದರೆ ಯಾರು ವೀಡಿಯೋ ಮಾಡ್ತಾರೆ ನನ್ನ ಚಾನಲ್ಗೋಸ್ಕರ, ನಾನೇ ಮಾಡಲೇಬೇಕು. ಸೊ ಹೆಂಗೆ ಇರಲಿ ಹೇಗೆ ಇರಲಿ ರಿಯಾಲಿಟಿಯಾಗಿ ತೋರಿಸೋದು ನನ್ನ ಕೆಲಸ, ನನ್ನ ಕರ್ತವ್ಯ.
ನಾನು ವೀಡಿಯೋಸ್ನ ಮಾಡ್ತಾ ಇರ್ತೀನಿ, ನೀವು ನೋಡ್ತೀರಾ, ಸಪೋರ್ಟ್ ಮಾಡ್ತಿರ್ತೀರಾ. ಸೊ ಇದು ನಿಮ್ಮ ಒಂದು ಆಬ್ವಿಯಸ್ಲಿ ಮಾಡುವಂಥ ವಿಷಯಗಳು ಅಲ್ವಾ. ಸೊ ಗೈಸ್, ನಾನು ಮನಸ್ಸಿಂದ ಹೇಳಿರೋವಂಥ ವಿಷಯಗಳಿದು. ಸೀರಿಯಸ್ಲಿ ಇದನ್ನು ತಗೊಳೋದು ಬಿಡೋದು ನಿಮ್ಮ ಇಷ್ಟ. ಐ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ವೀಡಿಯೋಸಲ್ಲಿ ನಾನು ವಾಚ್ ಟೈಮ್ ಈಸಿ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ದೆ, ಬಟ್ ಯಾರೂ ಕಮೆಂಟಲ್ಲಿ ಹೇಳಿಲ್ಲ ಅದ್ರ ಬಗ್ಗೆ. ಸೊ ಐ ಥಿಂಕ್ ಸನ್ಸೆಟ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ತುಂಬಾ ಥ್ಯಾಂಕ್ಸ್ ನಿಮ್ಮ ಒಂದು ಕಮೆಂಟ್ಗೆ. ಸೊ ಹೈಲೈಟ್ ತೋರಿಸ್ತಾ ಇರ್ತೀನಿ ನೋಡಿ. ಸೊ ತುಂಬಾ ಥ್ಯಾಂಕ್ಸ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಖಂಡಿತವಾಗ್ಲೂ. ಓಕೆ ಗುರು, ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್.